ಸುರಪುರ ವಿಧಾನಸಭಾ ಚುನಾವಣೆ ಗರಿಗೆದರಿದೆ. ಗೆಲುವಿನ ಲೆಕ್ಕಾಚಾರದಲ್ಲಿ ಪಕ್ಷದ ನಾಯಕರು ಮುಖಂಡರು ಈಗಾಗಲೇ ಸರಣಿ ಸಭೆಗಳು ಕೂಡ ನಡೀತಾ ಇರುವಂತದ್ದು. ಮತದಾರರನ್ನ ಸೆಳೆಯಲು ಬಿಜೆಪಿ ಕಾಂಗ್ರೆಸ್ ನಾಯಕರು ಕಸರತ್ತನ್ನು ಈಗಾಗಲೇ ಶುರು ಮಾಡಿರುವಂತದ್ದು. ಶಾಸಕರಾಗಿದ್ದಂತಹ ಹಿರಿಯ ಕಾಂಗ್ರೆಸ್ಸಿಗ ರಾಜ ವೆಂಕಟಪ್ಪ ನಾಯಕ್ ಅವರ ಅಕಾಲಿಕ ನಿಧನದಿಂದಾಗಿ ಈಗಾಗಲೇ ತೆರವಾಗಿರುವಂತಹ ಸುರಪುರಕ್ಕೆ ಚುನಾವಣೆ ಕೂಡ ನಡೀತಾ ಇದೆ. ಎಸ್ಟಿ ಮೀಸಲು ಸುರಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮೇ 7ರಂದು ಚುನಾವಣೆ ಘೋಷಣೆ ಮಾಡಲಾಗಿದೆ. ಶಾಸಕರಾಗಿದ್ದಂತಹ ರಾಜ ವೆಂಕಟಪ್ಪ ನಾಯಕ್ ಅವರ ಪುತ್ರ ರಾಜ ವೇಣುಗೋಪಾಲ್ ನಾಯಕ್ ಅವರಿಗೆ ಈಗಾಗಲೇ ಕಾಂಗ್ರೆಸ್ ಕೂಡ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಇನ್ನು ಭಾರತೀಯ ಜನತಾ ಪಾರ್ಟಿ ಪಕ್ಷದಿಂದ ಈಗಾಗಲೇ ಮಾಜಿ ಸಚಿವ ನರಸಿಂಹ ನಾಯಕ್ ಅವರಿಗೆ ಟಿಕೆಟ್ ಅನ್ನ ಸಹಜವಾಗೇ ಕೊಡ್ತಾರೆ ಅಂತ ಈಗಾಗಲೇ ತಿಳಿದು ಬರ್ತಾ ಇರುವಂತದ್ದು. ಲೋಕಸಭಾ ಚುನಾವಣೆಯ ಕಾಲದಲ್ಲೇ ಈ ವಿಧಾನಸಭೆ ಚುನಾವಣೆಯ ಕಾವು ಈಗಾಗಲೇ ಮತ್ತಷ್ಟು ಜೋರಾಗಿದೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರು ಕೂಡ ರಾಜುಗೌಡ ಅವರಿಗೆ ಬಿಜೆಪಿ ಟಿಕೆಟ್ ಎಂಬುದಾಗಿ ಘೋಷಣೆ ಕೂಡ ಮಾಡಿರುವಂಥದ್ದು. ಅಧಿಕೃತ ಮುದ್ರೆ ಒತ್ತುವುದು ಒಂದೇ ಬಾಕಿ ಇರುವಂಥದ್ದು. ಈಗಾಗಲೇ ಹೆಸರು ಕೂಡ ಅಧಿಕೃತವಾಗಿ ಘೋಷಣೆ ಮಾಡೋ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಸಭೆಗಳು ಕೂಡ ಜರುಗ್ತಾ ಇದೆ. ಶಾಸಕರಾದಂತಹ ವೆಂಕಟಪ್ಪ ನಾಯಕರು ಅಕಾಲಿಕ ಮರಣ ಹೊಂದಿದ್ರು. ಆದ್ದರಿಂದ ಇಲ್ಲಿ ಮತ್ತೆ ಉಪಚುನಾವಣೆ ನಡೀತಾ ಇದೆ.